ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ಹಬ್ಬದ ಸಂಭ್ರಮ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದ ಪ್ರಧಾನಿ ಮೋದಿ ದೇಶವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ರು. ಇದಕ್ಕಾಗಿ ಸಪ್ತಧಾರೆ ಸೂತ್ರವನ್ನ ಪಠಿಸಿದ್ರು. ಜೆನ್ಸಿಗಳಿಗೆ ಗಿಫ್ಟ್ ಕೊಟ್ರೆ ನಗರ ನಕ್ಸಲರಿಗೆ ಚಾಟಿ ಬೀಸಿದ್ರು. ಅತ್ತ ಪ್ರಧಾನಿ ಧ್ವಜಾರೋಹಣದ ವೇಳೆ ಮೊದಲ ಬಾರಿ ವಂದೇ ಮಾತರಂ ಪೂರ್ಣ ಪ್ರಸಾರವಾದ್ರೆ, ಇತ್ತ ಕಾಂಗ್ರೆಸ್ ಅದೇ ಗೀತೆಗೆ ಅವಮಾನಿಸಿದ ಆರೋಪವನ್ನ ಹೊತ್ತಿದೆ. ಹಾಡನ್ನ ಮಧ್ಯದಲ್ಲೇ ನಿಲ್ಲಿಸುವಂತೆ ಸೋನಿಯಾ ಖರ್ಗೆ ಮಾಡಿದ ಸನ್ನೆ ಕಿಚ್ಚನ್ನ ಹಚ್ಚಿದೆ. ಆದರೆ ಆರೋಪವನ್ನ ಕಾಂಗ್ರೆಸ್ ತಳ್ಳಿ ಹಾಕಿದೆ. ಈ ಸ್ವಾತಂತ್ರ್ಯದ ದಿನ ಸಿಎಂಗೆ ಎಂದಿಗೂ ಮರೆಯಲಾಗದ ಕ್ಷಣ. ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಧ್ವಜಾರೋಹಣ ನೆರವೇರಿಸಿ ಇತಿಹಾಸ ಸೃಷ್ಟಿಸಿದ ಅನುದಿನ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಭಾಷಣ ಮಾಡಿದಂತಹ ಸಿಎಂ ಸಮಗ್ರ ಕರ್ನಾಟಕ ಅಭಿವೃದ್ಧಿಯತ್ತ ಚಿತ್ತವನ್ನ ನೆಟ್ಟಿದ್ದಾರೆ. ಬೇಟೆಗಾರನನ್ನೇ ರಣಬೇಟೆಯಾಡಿದ ಅಂದು ಗೊಂದಲ ಗದ್ದಲ ಕಣ್ಣೀರಿಗೆ ಕಾರಣವಾದಂಥ ಕಥೆ ವ್ಯಥೆ. ಕಾಡು ಪ್ರವೇಶಿಸಿದ್ದಂಥ ಮೂವರನ್ನ ಎನ್ಕೌಂಟರ್ ಮಾಡಿದ್ದಕ್ಕೆ ಚಾಮರಾಜನಗರ ಕೊತ ಕೊತ ಅಂತ ಕುದ್ದಿದೆ. ಮೃತರ ಕುಟುಂಬಸ್ಥರು ಅರಣ್ಯ ಇಲಾಖೆ ಕಚೇರಿಯನ್ನೇ ಧ್ವಂಸ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯೆಂದು ಕಾವೇರಿ ಹೋರಾಟ ತಣ್ಣಗಾಗಿಲ್ಲ. ತಮಿಳುನಾಡಿಗೆ ನೀರು ಬಿಡುವುದನ್ನ ಖಂಡಿಸಿ ಮಂಡ್ಯದಲ್ಲಿ ರೈತರು ನದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಮೇಕೆದಾಟು ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಸಕ್ಕರೆಯಂತಹ ಸುದ್ದಿಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.